ಸ್ವಘೋಷಿತ ಪಾಕಿಸ್ತಾನದಿಂದ ಬಲೂಚಿಸ್ತಾನ ಪ್ರತ್ಯೇಕಗೊಳ್ತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಸೊ ಈ ಬಲೂಚಿಸ್ತಾನ ಭೌಗೋಳಿಕವಾಗಿ ಹೇಗಿದೆ ಮತ್ತು ಇದರಿಂದ ಪಾಕಿಸ್ತಾನಕ್ಕಾಗುವಂತಹ ನಷ್ಟ ಹೇಗೆ, ಭಾರತಕ್ಕಾಗುವಂತಹ ಲಾಭ ಏನು, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವು. ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಪಾಕಿಸ್ತಾನಕ್ಕೆ ಮತ್ತೆ ಮರ್ಮಾಘಾತವನ್ನ ಕೊಡೋದಕ್ಕೆ ಮುಂದಾಗಲಾಗ್ತಾ ಇದೆ. ನೈಸರ್ಗಿಕ ಸಂಪನ್ಮೂಲಗಳಿಗೆ ಬಲೂಚಿಗಳನ್ನೇ ಪಾಕಿಸ್ತಾನ ಅವಲಂಬಿಸಿದೆ. ಬಲೂಚಿಸ್ತಾನ ಪ್ರತ್ಯೇಕ ಆದರೆ ಪಾಕ್ ಇನ್ನಷ್ಟು ಆರ್ಥಿಕ ದಿವಾಳಿ ಆಗೋದು ನಿಶ್ಚಿತ. ಪ್ರತ್ಯೇಕತೆಯಿಂದ ಪಾಕ್ಗೆ ಅಂತಾರಾಷ್ಟ್ರೀಯ ಬೆಳವಣಿಗೆಗಳಿಗೂ ಕೂಡ ಹೊಡೆತ ಆಗತ್ತೆ ಅಂತ ಡೀಟೇಲ್ಸ್. ಪಾಕಿಸ್ತಾನದಿಂದ ಬಲೂಚಿಸ್ತಾನ ಹೊರ ಬಂದ್ರೆ ಏನಾಗುತ್ತೆ? ಇದು ಸೇಮ್ ಈಗ ಈಸ್ಟ್ ಪಾಕಿಸ್ತಾನ್, ವೆಸ್ಟ್ ಪಾಕಿಸ್ತಾನ್ ಅಂತೇನು ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶದ ನಡುವೆ ಸಂಘರ್ಷ ಆಯಿತು, ಅದೇ ರೀತಿಯಾದಂತಹ ಒಂದು ಸಂಘರ್ಷ ಬಲೂಚಿಸ್ತಾನ್ ಮತ್ತು ಪಾಕಿಸ್ತಾನದ ನಡುವೆ ಇದೆ. ಅದರಲ್ಲೂ ಪ್ರಮುಖವಾಗಿ ಇಡೀ ಪಾಕಿಸ್ತಾನದಲ್ಲಿ 4 ಪ್ರಾಂತ್ಯ ಬರುತ್ತೆ. ಅತಿ ದೊಡ್ಡ ಪ್ರಾಂತ್ಯ, ಅತಿ ಹೆಚ್ಚು ಪಾಪ್ಯುಲೇಷನ್ ಇರೋದು ಎಲ್ಲಿ ಕೇಳಿದ್ರೆ ಅದು ಬಲೂಚಿಸ್ತಾನ. ಆಮೇಲೆ ಸಮೃದ್ಧವಾದಂತಹ ನಾಡು ಕೂಡ ಹೌದು, ನಿಶ್ಚಿತವಾಗಿ. ಯಾಕಂದ್ರೆ ನ್ಯಾಚುರಲ್ ಗ್ಯಾಸ್ ಅನ್ನೋದು ಇಡೀ ಪಾಕಿಸ್ತಾನಕ್ಕೆ ಪೂರೈಕೆ ಆಗೋದು ಇದೇ ಬಲೂಚಿಸ್ತಾನದ ಮೂಲಕ. ಬಟ್ ಕಳೆದ 50-60 ವರ್ಷದಲ್ಲಿ ಇಲ್ಲಿ ಏನೇ ಡೆವಲಪ್ಮೆಂಟನ್ನು ಪಾಕಿಸ್ತಾನ ಮಾಡ್ತೀನಿ ಅಂತ ಬಯಸಿದ್ರು ಬಲೂಚಿಸ್ತಾನಿಗಳು ಅದನ್ನು ಬಿಡ್ತಾ ಇಲ್ಲ. ಬಿಕಾಸ್ ನಾವು ಪ್ರತ್ಯೇಕವಾಗಿ ಹೋಗಬೇಕು ಅಂತ ಅವ್ರದ್ದು ಬಯಕೆ ಆಗಿತ್ತು. ಇದರದ್ದು ಇತಿಹಾಸ ಇದೆಯಲ್ಲ, ಇದು 1948ಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. 1948ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಇಲ್ಲಿನ ಬಲೂಚಿಸ್ತಾನಿಗಳಿಗೆ ಮೋಸವನ್ನು ಮಾಡಿದ್ರು. ಯಾವುದೇ ದಾಖಲೆಗಳು ಕೂಡ ಇರಲಿಲ್ಲ. ಯಾಕಂದರೆ ಬ್ರಿಟಿಷರು 3 ಆಯ್ಕೆಗಳನ್ನು ಅಖಂಡ ಭಾರತಕ್ಕೆ ಕೊಟ್ಟಿದ್ರು. ಒಂದು, ನೀವು ಬಯಸಿದ್ರೆ ಪಾಕಿಸ್ತಾನಕ್ಕೆ ಸೇರ್ಬೋದು ಅಥವಾ ಭಾರತಕ್ಕೆ ಹೋಗ್ಬೋದು, ಇಲ್ಲಾಂದರೆ ನೀವು ಸಪ್ರೇಟಾಗಿ ಹೋಗ್ಬೋದು, ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟನ್ನು ಮಾಡ್ಕೊಳ್ಬೋದು ಅಂತ. ಕಾಶ್ಮೀರದ ರಾಜ ಹರಿಸಿಂಗ್ ಆವಾಗ ಸ್ಟ್ಯಾಂಡ್ ಸ್ಟಿಲ್ ಮಾಡ್ಕೊಂಡ್ರು, ನಾವು ಎರಡೂ ಕಡೆ ಸೇರಲ್ಲ, ನಾವು ಪ್ರತ್ಯೇಕವಾಗಿ ಇರ್ತೀವಿ ಅಂತ. ಅದೇ ರೀತಿ ಬಲೂಚಿಸ್ತಾನ ಕೂಡ ಬಯಸಿತ್ತು. ಆದರೆ ತನ್ನ ಪಕ್ಕದಲ್ಲೇ ಇಷ್ಟು ಸಮೃದ್ಧವಾಗಿ ಒಂದು ನಾಡಿದೆ, ಇದ್ರ ಮೇಲೆ ನಾವು ಕಬ್ಜಾ ಮಾಡಬೇಕು ಅಂತ ಸುಳ್ಳು ಮತ್ತು ಮೋಸದ ಮೂಲಕ ಬಲೂಚಿಸ್ತಾನವನ್ನು ಮೊಹಮ್ಮದ್ ಅಲಿ ಜಿನ್ನಾ ತನ್ನ ದೇಶಕ್ಕೆ ಸೇರಿಸಿಕೊಂಡ ಅನ್ನೋದು ಇತಿಹಾಸದ ಕೆಲವರು ಹೇಳುವಂತಹ ಮಾತು. ಆಮೇಲೆ ಬಲೂಚಿಸ್ತಾನದಿಂದ ಅಲ್ಲಿ ಕೊನೆ ರಾಜ ಇರ್ತಾನೆ, ಆತನ ಹೆಸರು ನನಗೆ ಮರ್ತೋಗಿದೆ. ಬಟ್ ಆತ ಇಂಡಿಯಾ ಜೊತೆಗೆ ಬೇಕಾದರೂ ಹೋಗೋಕೆ ರೆಡಿ ಇದ್ದೀವಿ, ಬಲೂಚಿಸ್ತಾನ ಜೊತೆಗೆ ನಾವು ಯಾವತ್ತೂ ಹೋಗಲ್ಲ ಅನ್ನೋ ಒಂದು ಮಾತನ್ನು ಕೂಡ ಆಡ್ತಾನೆ. ಬಟ್ ಹಾಗೇನು ದಾರಿ ತಪ್ಪಿಸಿ ಮುಸ್ಲಿಂ ಬ್ರದರ್ಹುಡ್ ಅನ್ನುವಂತಹ ವಿಚಾರವನ್ನೆಲ್ಲ ಪ್ರಸ್ತಾಪಿಸಿ, ಇನ್ಫ್ಯಾಕ್ಟ್ ಇದೆಲ್ಲ ಆಗಬೇಕಾದ್ರೆ ಬಲೂಚಿಸ್ತಾನದಲ್ಲಿ ಸಪ್ರೇಟಾಗಿ, ಈಗ ನಮ್ಮಲ್ಲಿ ಹೆಂಗೆ ರಾಜ್ಯಸಭಾ ಮತ್ತು ಲೋಕಸಭಾ ಅಂತ ಇತ್ತು, ಹಾಗೆ ಬಲೂಚಿಸ್ತಾನದಲ್ಲಿ ಆಗಲೇ ರಾಜ್ಯಸಭಾ ಲೋಕಸಭಾ ರೀತಿಯಲ್ಲಿ ತಿರಸ್ಕಾರಗಳೆಲ್ಲ ಆಗಿತ್ತು. ನಾವು ಪಾಕಿಸ್ತಾನ ಜೊತೆಗೆ ಹೋಗಲ್ಲ, ಹೋದರೆ ಸಪ್ರೇಟಾಗಿ ಹೋಗ್ತೀವಿ ಅಂತ. ಬಟ್ ಹಾಗೇನಲ್ಲಿ ಮೋಸ ಮಾಡಿ ಸೇರಿಸ್ಕೊಂಡ್ರು ಅಂತ. ಯಾವುದೇ ಡಾಕ್ಯುಮೆಂಟ್ಸ್ ಇಲ್ವಂತೆ ಇಲ್ಲಿ ತನಕ. ಅದಕ್ಕೋಸ್ಕರ ನಿಮಗೆ ನೆನಪಿರಲಿ, 48ರಿಂದ ಹಿಡಿದು ಇಲ್ಲಿ ತನಕ ಒಟ್ಟು 5-6 ಸಲ ಈ ಥರ ಆಂತರಿಕ ದಂಗೆ ಆಗಿದೆ. ಸಪ್ರೇಟಾಗಿ ಆಗೋಕ್ಕೆ ದೊಡ್ಡ ಮಟ್ಟದ ಚಳುವಳಿ ಆಗಿದೆ. ಸೊ ನಾವು ಒಂದಷ್ಟು ಡೀಟೇಲ್ಸ್ ಕೊಡ್ತೀವಿ ನಿಮಗೆ. ಆರ್ಥಿಕವಾಗಿ ಪರಿಣಾಮಗಳು ಏನಾಗುತ್ತೆ? ಪಾಕಿಸ್ತಾನಕ್ಕೆ ನೈಸರ್ಗಿಕ ಸಂಪನ್ಮೂಲಗಳು ನಷ್ಟ ಆಗುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ನ್ಯಾಚುರಲ್ ಗ್ಯಾಸು, ಮಿನರಲ್ಸು ಇಲ್ಲಿ ತುಂಬ ಸಮೃದ್ಧವಾಗಿದೆ. ಬಲೂಚಿಸ್ತಾನದ ನೈಸರ್ಗಿಕ ಅನಿಲ, ತೈಲ, ಚಿನ್ನ, ತಾಮ್ರ ತುಂಬ ಒಳ್ಳೆ ಕ್ವಾಲಿಟಿ ಇದು ಅನ್ನೋದು ಗೊತ್ತಾಗ್ತದೆ. ಬಟ್ ಇಲ್ಲಿ ಏನು ಬಿಸ್ನೆಸ್ ಮಾಡೋದಕ್ಕೂ ಪಾಕಿಸ್ತಾನಿಗಳಿಗೆ ಬಿಡ್ತಾ ಇಲ್ಲ ಬಲೂಚಿಸ್ತಾನದವರು. ಮುಂಚೆಯಿಂದ ಲಾಸ್ಟ್ ಒಂದು 60 ವರ್ಷದಿಂದ ನೀವು ಅಲ್ಲಿನ ರೋಡ್ಸನ್ನು ನೋಡಿದ್ರೆ, ನಮ್ಮಲ್ಲಿ ಕಟ್ಟಕಡೆಯ ಗ್ರಾಮದಲ್ಲೂ ಹಂಗಿರಲ್ಲ ಪರಿಸ್ಥಿತಿ, ಆ ಥರದ ಪರಿಸ್ಥಿತಿ. ಬಿಕಾಸ್ ಅವರು ಒಪ್ತಾ ಇಲ್ಲ ಅವ್ರ ಗೌರ್ನಮೆಂಟನ್ನು. ಬಲೂಚಿಸ್ತಾನ ಖನಿಜ ಸಂಪನ್ಮೂಲಗಳಿಂದ ಸಮೃದ್ಧ ಆಗಿರುವಂತಹ ಪ್ರದೇಶ. ನಾವು ಸಪ್ರೇಟ್ ಹೋಗಬೇಕು ಅಂತ ಇರೋದು, ನಮಗೆ ಸಾಮರ್ಥ್ಯ ಇದೆ, ನಮ್ಮ ರಾಷ್ಟ್ರವನ್ನು ನಾವು ಕಟ್ಕೊಳ್ತೀವಿ ಅಂತ ಅವರದ್ದೊಂದು ವಾದ. ಹೀಗಾಗಿ UN ಮತ್ತೆ ಅಪೀಲ್ ಆಗ್ತಾನೇ ಇದ್ದಾರೆ, ಭಾರತದ ಸಪೋರ್ಟನ್ನು ಬಯಸಿದ್ದಾರೆ. ಸಂಪನ್ಮೂಲಗಳನ್ನು ಕಳೆದುಕೊಳ್ಳುವಿಕೆಯಿಂದ ಪಾಕ್ಗೆ ಅತಿ ದೊಡ್ಡ ಹೊಡೆತ ಬೀಳುತ್ತೆ. ಈಗಾಗಲೇ ಪಾಕ್ನಲ್ಲಿ ಉಳಿದಿರೋದಾದ್ರೂ ಏನು, ಒಂದೇ ಗಾಂಜಾ ಮಾರಬೇಕು, ಪಿಕ್ ಪಾಕೆಟ್ ಮಾಡಬೇಕು, ಅಥವಾ ಹೋಗ್ಬಿಟ್ಟು ಭಿಕ್ಷಾ ಪಾತ್ರೆ ಇಟ್ಕೊಂಡು IMF ಮುಂದೆ ನಿಂತ್ಕೊಳ್ಬೇಕು, ಆ ಥರದ ಪರಿಸ್ಥಿತಿ ಅವ್ರಿಗೆ. ಸೊ ಇದನ್ನೂ ಕಳ್ಕೊಂಡ್ಬಿಟ್ರೆ ಇನ್ನು ತಾನು ಶ್ರೀಮಂತ ಸಮೃದ್ಧ ಅಂತ ಹೇಳೋದಕ್ಕೆ ಇನ್ನೇನು ಉಳಿದಿರಲ್ಲ ಪಾಕಿಸ್ತಾನದ ಹತ್ರ. ದೊಡ್ಡ ರೀಜನ್ ಇದು, ಪಾಪ್ಯುಲೇಷನ್ ಹೈಯೆಸ್ಟ್ ಇಲ್ಲೇ ಇರೋದು. ಆರ್ಥಿಕವಾಗಿ ಏನು ಪರಿಣಾಮ ಅಂದರೆ, ಚೀನಾ ಪಾಕ್ ಆರ್ಥಿಕ ಕಾರಿಡಾರ್ CPECಗೆ ಆ ಯೋಜನೆ ಒಂದು ಮಾಡ್ತಾಯಿದ್ರು, ಅದಕ್ಕೆ ಧಕ್ಕೆ ಬರುತ್ತೆ. ಬಿಕಾಸ್ ಕನೆಕ್ಟಿವಿಟಿ ಇದೆಯಲ್ಲ, ನಮ್ಮ ಗುಜರಾತಿಂದ ಒಂದು 60 ಕಿಲೋಮೀಟರ್ ಕ್ರಮಿಸಿದರೆ ಸಾಕು ಈ ಪ್ರಾಂತ್ಯ ಸಿಗುತ್ತೆ, ನಮಗೆ ಬಲೂಚಿಸ್ತಾನ ಸಿಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಜಮ್ಮು ಕಾಶ್ಮೀರದ ಹತ್ರ ತನಕ, ಅಫ್ಘಾನಿಸ್ತಾನದ ಬಾರ್ಡರ್ ತನಕ ಬಲೂಚಿಸ್ತಾನ ಹಬ್ಕೊಂಡಿದೆ. ಅಂದಾಜು ಮಾಡಿ ನೀವು. ಬಲೂಚಿಸ್ತಾನದಲ್ಲಿ ಗ್ವಾದರ್ ಬಂದರ್ನಂತಹ ಪ್ರಮುಖ ಯೋಜನೆ ಮೇಲೂ ಕೂಡ
ಪರಿಣಾಮಗಳು ಆಗಬಹುದು. ಪಾಕ್ನ ಇನ್ವೆಸ್ಟ್ಮೆಂಟ್ಗಳೆಲ್ಲ ಇಲ್ಲಿತ್ತು, ಭಾಳ ಲಾಸ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತದೆ. ಚೀನಾದವರು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬಂದರು, ಚೀನಾದವ್ರನ್ನ ನೋಡಿದ್ರೆ ಸಾಕು ಹೊಡೆದು ಹಾಕ್ತಾ ಇದ್ದಾರೆ ಬಲೂಚಿಸ್ತಾನದವರಲ್ಲಿ. ಬಲೂಚಿಸ್ತಾನ ಪ್ರತ್ಯೇಕತೆಯಿಂದ ಈ ಯೋಜನೆಗಳು ಸ್ಥಗಿತಗೊಳ್ಳುವಂತಹ ಸಾಧ್ಯತೆ, ಆತಂಕ ಇದೆ. ಆಮೇಲೆ ತುಂಬ ಕ್ರೂರವಾಗಿ ನಡ್ಕೊಂಡಿದ್ದಾರೆ ಅಲ್ಲಿನ ಪಾಕಿಸ್ತಾನ ಸರ್ಕಾರ ಬಲೂಚಿಸ್ತಾನಿಗಳ ಜೊತೆಗೆ. ತುಂಬ ಕ್ರೂರವಾಗಿ ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ 5 ಟೈಮ್ನಲ್ಲೂ ಪ್ರಯತ್ನವನ್ನು ಪಟ್ಟರು. ನಾನು ನಂಬರ್ಸ್ ಕೊಡ್ತಾ ಇದ್ನಲ್ಲ ನಿಮಗೆ, 48 ಒಂದು ಸಲ, 76 ಒಂದು ಸಲ, 2000ನೇ ಇಸ್ವಿನಲ್ಲಿ ಒಂದು ಸಲ. ಚೀನಾದೊಂದಿಗಿನ ಆರ್ಥಿಕ ಸಂಬಂಧಗಳಿಗೆ ಧಕ್ಕೆ ಉಂಟಾಗ್ಬೋದು ಅನ್ನೋ ಭಯ ಪಾಕಿಸ್ತಾನಕ್ಕಿದೆ. ಯಾಕಂದರೆ ಅಲ್ಲಿನ ಸೇನೆಯ ನಿಯತ್ತು ಪಾಕಿಸ್ತಾನದ ಸರ್ಕಾರಕ್ಕಿಂತ ಹೆಚ್ಚಾಗಿ ಚೀನಾ ಜೊತೆಗೆ ಚೆನ್ನಾಗಿದೆ ಅವರಿಗೆ. ಪಾಕಿಸ್ತಾನಕ್ಕೆ ವಾಣಿಜ್ಯ ಮಾರ್ಗಗಳ ನಷ್ಟ ಕೂಡ ಆಗುತ್ತೆ, ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಬಂದಾಗ್ಬಿಡುತ್ತೆ. ಆಮೇಲೆ ಅವರಿಗೆ ಸುತ್ಕೊಂಡು ಬರಬೇಕಾಗತ್ತೆ ಯಾವುದೇ ಇಂಪೋರ್ಟನ್ನು ಮಾಡ್ಕೊಳ್ಬೇಕಾದ್ರೂ. ಈಗ ನಾವು ಒಂದು ನ್ಯಾವಲ್ ಬ್ಲಾಕೇಡನ್ನು ಮಾಡಿದ್ದೀವಿ, ಕರಾಚಿ ಬಂದರನ್ನು ಕೇಂದ್ರೀಕರಿಸ್ಕೊಂಡು ನಾವು INS ವಿಕ್ರಾಂತನ್ನು ಕಳಿಸಿದ್ದೀವಿ. ಸೊ ಅವ್ರಿಗೆ ಭಯ ಇದೆ, ಎಲ್ಲಿ ಪೋರ್ಟ್ ಮೇಲೆ ಹಾನಿ ಆದಾಗ ಫ್ಯೂಯಲ್ ಕೂಡ ಹೋಗೋದಕ್ಕಾಗಲ್ಲ ಒಳಗಡೆಗೆ. ಇನ್ನು ಬಲೂಚಿಸ್ತಾನದ ಒಳಗಡೆಯಿಂದ ಹೋಗೋದು ಕನಸಿನ ಮಾತು ಬಿಡಿ. ಇನ್ನು ಬಲೂಚಿಸ್ತಾನ ಕರಾವಳಿ ಇರಾನ್ ಮತ್ತು ಅಫ್ಘಾನಿಸ್ತಾನದ ವ್ಯಾಪಾರಕ್ಕೆ ಕೊಂಡಿ ರೀತಿ ಇತ್ತು. ನಾವು ಹೇಳ್ತಾ ಇದ್ವಲ್ಲ, ಇಂಪೋರ್ಟು ಎಕ್ಸ್ಪೋರ್ಟಿಗೆ ತುಂಬ ದೊಡ್ಡ ಮಾರ್ಗ ಇದು ಅಂತ. ಸೊ ಅದಲ್ಲಿ ಲಾಸ್ ಆಗುತ್ತೆ ಅನ್ನೋದ್ರ ಡೀಟೇಲ್ಸು. ಇದರ ನಷ್ಟವು ಪಾಕ್ನ ವಾಣಿಜ್ಯ ಆದಾಯ ಕಡಿಮೆಯನ್ನು ಮಾಡಬಹುದು. ಈಗಲೇ ಅವರದ್ದು ವಾಣಿಜ್ಯ ವ್ಯವಹಾರಗಳೆಲ್ಲ ಪಾತಾಳ ಕುಸಿದು ಹೋಗಿದೆ. ಅದಕ್ಕೋಸ್ಕರ ಅಲ್ವಾ ಪ್ರಪಂಚದಲ್ಲಿ ಯಾವ ದೇಶ ಕೂಡ ನಾನು ದಿವಾಳಿ ಆಗಿದ್ದೀನಿ ಅಂತ 24ಕ್ಕೂ ಹೆಚ್ಚು ಸಲ IMF ಹತ್ರ ಹೋಗಿಲ್ಲ. ಇವ್ರು ಹೋಗಿದ್ದಾರೆ, ಅಲ್ಲಿ ದುಡ್ಡು ಇಸ್ಕೊಂಡು ಬಂದು ಇಲ್ಲಿ ಟೆರರಿಸಮ್ಗೆ ಅದನ್ನು ಸುರಿಯೋದು. ಪಾಕ್ಗೆ ಹಣದುಬ್ಬರ, ರೂಪಾಯಿ ಮೌಲ್ಯ ಮತ್ತು ವಿದೇಶಿ ಹೂಡಿಕೆ ಕುಂಠಿತ. ಈಗಲೇ ನಿಮಗೆ ಕಂಪ್ಯಾರಿಸನ್ ಕೊಟ್ಬಿಡ್ತೀನಿ ನಾನು. ನಮ್ಮಲ್ಲಿ 500 ಕೋಟಿ ವ್ಯಾಲ್ಯೂ ಇದೆಯಲ್ಲ, ಅಲ್ಲಿ 1500 ಕೋಟಿ ವ್ಯಾಲ್ಯೂ. ನಮ್ಮ 500 ಕೋಟಿ, ಅಲ್ಲಿನ ಬೆಲೆ 1500 ಕೋಟಿ. ಹಾಗಿದೆ ಅವ್ರದ್ದು ರೂಪಾಯಿ ಮೌಲ್ಯ. ಇನ್ನೂ ಅದು ಪಾತಾಳಕ್ಕೆ ಹೋಗುತ್ತೆ ಅಂತ. ಪಾಕ್ ಕೇಂದ್ರೀಕೃತ ರಾಜಕೀಯ ವ್ಯವಸ್ಥೆ ದುರ್ಬಲವಾಗಲಿದೆ. ಪಾಕ್ನ ರಾಜಕಾರಣಿಗಳು ಬಹುತೇಕ ಬರೋದು ಪಂಜಾಬ್ನಿಂದ. ಸೊ ಬಲೂಚಿಸ್ತಾನ ಕೂಡ ಸಪ್ರೇಟಾಗಿ ಹೋಗ್ಬಿಟ್ರೆ ಇನ್ನು ಯಾರ ಮೇಲೆ ಹಕ್ಕನ್ನು ಸಾಧಿಸೋದು, ಇನ್ನು ಯಾರ ಮೇಲೆ ಹಿಡಿತ ಸಾಧಿಸೋದು. ಸೊ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನುವಂತಹ ಭಯ ಅವರಿಗಿದೆ. ಸಿಂಧ್ ಮತ್ತು ಖೈಬರ್ ಪಂಕ್ತುವಾದಂತಹ ಪ್ರಾಂತ್ಯದಲ್ಲೂ ಕೂಡ ಚಳುವಳಿಗಳು ಸ್ಟಾರ್ಟ್ ಆಗಿದೆ. ಎಕ್ಸಾಕ್ಟ್ಲಿ, ಯಾಕಂದರೆ ಖೈಬರ್ ಪಂಕ್ತುವಾನಲ್ಲಿ ಪಶ್ತೂನಿಗಳು ಜಾಸ್ತಿ ಇದ್ದಾರೆ. ಅವರದ್ದೇನು ವಾದ ಅಂದರೆ, ನಾವು ನಿಮ್ಮ ಮುಸ್ಲಿಮರಲ್ಲ, ನಾವು ಅಫ್ಘಾನಿಸ್ತಾನದ ಜೊತೆಗೆ ಹೋಗಬೇಕಾಗಿರುವಂತಹ ಮುಸ್ಲಿಮರು, ಸೊ ನಮ್ಮನ್ನು ಅವ್ರ ಜೊತೆ ಕಳಿಸ್ಕೊಡಿ ಅಂತ ಹೇಳಿ TTP ಕೂಡ ಅಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ನಾವು ಪ್ರತ್ಯೇಕವಾಗಿ ಹೋಗ್ತೀವಿ ಅಥವಾ ಅಫ್ಘಾನಿಸ್ತಾನಿಯರ ಜೊತೆಗೆ ನಮ್ಮನ್ನು ವಿಲೀನಗೊಳಿಸಬೇಕು ಅಂತ. ಇನ್ಫ್ಯಾಕ್ಟ್ TTPಯ ಹೋರಾಟಕ್ಕೆ ಫಂಡ್ ಯಾರು ಮಾಡ್ತಿದ್ದಾರೆ ಅಂದರೆ ತಾಲಿಬಾನಿಗಳು. 2021ಕ್ಕೆ ಅಫ್ಘಾನಿಸ್ತಾನದಲ್ಲಿ ಅಧಿಕಾರ ಹಿಡಿದ್ರಲ್ಲ, ಅವರು ಇಲ್ಲಿ ಪಾಕಿಸ್ತಾನದಲ್ಲಿ ಹೋರಾಟಕ್ಕೆ ಫಂಡ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಸೇನೆಯ ವಿಶ್ವಾಸಾರ್ಹತೆಗೆ ಧಕ್ಕೆ ಆಗೋ ಸಾಧ್ಯತೆ ಇದೆ. ನೆನಪಿರಲಿ, ಬಲೂಚಿಸ್ತಾನದಲ್ಲಿ 93,000 ಸೈನಿಕರು, ಪಾಕಿಸ್ತಾನಿ ಸೈನಿಕರು ಆಪರೇಟಿಂಗ್ ಕೆಪಾಸಿಟಿಯಲ್ಲಿದ್ದಾರೆ. ಅವ್ರದ್ದೆಲ್ಲ ಕತೆ ಏನಾಗುತ್ತೆ ಹಾಗಾದರೆ? ಆಮೇಲೆ ಅಲ್ಲಿ ಸರ್ಕಾರಕ್ಕಿಂತ ಸೇನೆ ಬಗ್ಗೆ ನಂಬಿಕೆ ಜಾಸ್ತಿ ಜನರಿಗೆ. ಯಾವಾಗ ಸೇನೆ ಬರುತ್ತೆ, ಯಾವಾಗ ಸರ್ಕಾರವನ್ನು ಪದಚ್ಯುತಗೊಳಿಸ್ತಾರೆ, ಯಾವುದೂ ಅಂದಾಜು ಮಾಡೋಕ್ಕಾಗಲ್ಲ. ಆ ಹಿಡಿತ ತಪ್ಪು ಹೋಗ್ಬಿಡುತ್ತೆ ಅನ್ನುವಂತಹ ಭಯ ರಾಜಕೀಯ ಪರಿಣಾಮಗಳ ಭಾಗವಾಗಿ ಕಾಣಿಸ್ತಾ ಇದೆ. ಪಾಕಿಸ್ತಾನದಲ್ಲಿ ರಾಜಕೀಯ ಅಸ್ಥಿರತೆ ಕೂಡ ಉಂಟಾಗ್ಬೋದು. ಈಗೇನು ಅದ್ಭುತವಾಗಿ ಏನಿಲ್ಲ ಅಲ್ಲಿ ಪೊಸಿಷನು. ಇಮ್ರಾನ್ ಖಾನ್ ಜೈಲಲ್ಲಿದ್ದಾರೆ. ಉಳಿದಂತಹ ನಾಯಕರು ಯಾವಾಗ ಯಾರು ಸೂಸೈಡ್ ಬಾಂಬ್ ಮೂಲಕ ಸಾಯ್ತಾರೆ ಗೊತ್ತಿಲ್ಲ. ಇರೋರು ಪಪೆಟ್ ರೀತಿ ಇರಬೇಕು. ಸೊ ಇದಿನ್ನೂ ಕೆಟ್ಟದಾಗಿ ಹೋಗುತ್ತೆ ಪರಿಸ್ಥಿತಿ. ಜಗತ್ತಿನ ಮುಂದೆ ಜೋಕರ್ಸ್ ಆಗಿದ್ದಾರೆ, ಇನ್ನೂ ಹಾಸ್ಯಾಸ್ಪದವಾಗಿ ನೋಡ್ತಾರೆ, ಒಂದು ಫೇಲ್ಡ್ ಸ್ಟೇಟ್ ರೀತಿ ನೋಡ್ತಾರೆ ಅನ್ನೋ ಭಯ ಪಾಕಿಸ್ತಾನಕ್ಕಿದೆ. ಬಟ್ ಅದರಲ್ಲಿ ಭಾರತಕ್ಕೆ ಯಾವುದೇ ಡೌಟ್ ಇಲ್ಲ, ಇಟ್ ಇಸ್ ಆಲ್ರೆಡಿ ಅ ಫೇಲ್ಡ್ ಕಂಟ್ರಿ. ಮುಂದುವರೆದು ಬಲೂಚಿಸ್ತಾನದ ಸಂಸದೀಯ ಪ್ರಾತಿನಿಧ್ಯದ ಕೊರತೆ ಕೂಡ ಕಾಣಿಸುತ್ತೆ. ಆ್ಯಕ್ಚುಲಿ ನಿಮಗೆ ನೆನಪಿರಲಿ, ಸಂಸತ್ನಲ್ಲಿ ಬಲೂಚಿಸ್ತಾನಿಗಳಿಗೆ ಅಂತಲೇ ಸಪ್ರೇಟಾಗಿ ಅವ್ರಿಗೆ ಅನುಕೂಲ ನಾವು ಮಾಡಿಕೊಡ್ತಾ ಇದ್ದೀವಿ ಅಂತ ಕೆಲ ಸೀಟ್ಗಳನ್ನೆಲ್ಲ ರಿಸರ್ವ್ ಮಾಡಿದ್ರು. ಬಟ್ ಆಯ್ಕೆಯಾಗಿ ಬರ್ತಾರೆ ಜನ, ಬಟ್ ಸಂಸತ್ತಿಗೆ ಹೋಗಲ್ಲ ಅಲ್ಲಿ. ಆಮೇಲೆ ತುಂಬ ಲಿಟ್ರೇಚರ್ ಇದೆಯಲ್ಲ, ಬರೀ ಹೋರಾಟ ಅಂತ ಈ ಪಾಕಿಸ್ತಾನದಲ್ಲಿ ಕೆಲ ತಲೆಕೆಟ್ಟ ಇಸ್ಲಾಮಿಕ್ ಮೂಲಭೂತವಾದಿಗಳ ಥರ ಇಲ್ಲ. ಬಲೂಚಿಸ್ತಾನದವರು ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಹೈ ಎಂಡ್ ಪೊಸಿಷನಲ್ಲಿದ್ದಾರೆ, ಒಂದು ಇನ್ಫ್ಲೂಯೆನ್ಷಿಯಲ್ ಪೊಸಿಷನಲ್ಲಿದ್ದಾರೆ. ರಾಷ್ಟ್ರೀಯ ಚುನಾವಣೆಗಳ ಮೇಲೆ ಈ ಪರಿಣಾಮ ಇದೆಯಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದು ಬಲೂಚಿಸ್ತಾನ ಪ್ರತ್ಯೇಕಗೊಂಡ್ರೆ ಆಗಬಹುದಾದಂತಹ
ಪರಿಣಾಮಗಳು. ಅಂತಾರಾಷ್ಟ್ರೀಯ ಪರಿಣಾಮ ಏನು? ಭಾರತ ಪಾಕಿಸ್ತಾನದ ಸಂಬಂಧಗಳು ಇನ್ನಷ್ಟು ಹದಗೆಡಬಹುದು. ನೆನಪಿರಲಿ ನಿಮಗೆ, ಬಲೂಚಿಸ್ತಾನದಲ್ಲಿ ಏನೇ ಹೋರಾಟ ನಡೆದ್ರು ಅಥವಾ ಯಾವುದೇ ಬ್ಲಾಸ್ಟ್ಗಳು ನಡೆದ್ರು, ಇಂಡೈರೆಕ್ಟ್ಲಿ ಇಟ್ ಇಸ್ ಫಂಡೆಡ್ ಬೈ ರಾ ಅಂತ ಹೇಳ್ತಾರೆ. ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಮೂಲಕ ಅಲ್ಲಿ ಪ್ರತ್ಯೇಕವಾದಿಗಳು ಆಪರೇಟ್ ಮಾಡ್ತಾರೆ, ಪಾಕಿಸ್ತಾನಕ್ಕೆ ಪೆಟ್ಟು ಕೊಡ್ತಾರೆ ಅಂತ. ಎಷ್ಟೇ ದೊಡ್ಡ ಹೋರಾಟ ಮಾಡಿದ್ರು ಅದು ಫಂಡು ಇಂಡಿಯಾದ ಮೂಲಕನೇ ಹೋಗ್ತಾ ಇದೆ ಅಂತ. ಸೊ ಸಪ್ರೇಟ್ ಆದಾಗ ಪಾಕಿಸ್ತಾನದ ನೆಮ್ಮದಿ ಇನ್ನೆಂಗೆ ನೆಮ್ಮದಿಯಾಗಿರುತ್ತೆ? ನೇಬರ್ಸ್ ಚೆನ್ನಾಗಿರ್ಬೇಕಲ್ವಾ? ಬಲೂಚಿಸ್ತಾನ ಮೊದಲೇ ಪಾಕಿಸ್ತಾನದ ಜೊತೆ ಕತ್ತಿ ಮಸಿಯುತ್ತೆ, ಹೀಗಾಗಿ ಭಯ ಅವರಿಗಿನ್ನ. ಬಲೂಚಿಸ್ತಾನದ ಪ್ರತ್ಯೇಕತೆ ಭಾರತದ ಗೆಲುವೆಂಬ ಭಾವನೆ. ಯಾಕಂದರೆ ಸಮೃದ್ಧ ಪಾಕಿಸ್ತಾನಕ್ಕಿಂತ ಹೋಳಾದ ಪಾಕಿಸ್ತಾನ ಇದ್ದರೆ ಅಕ್ಕಪಕ್ಕದಲ್ಲಿ ಅವ್ರದ್ದೇ ಸಮಸ್ಯೆಯಲ್ಲಿ ಅವ್ರು ಮುಳುಗಿರ್ತಾರೆ, ನಮ್ಮ ತಂಟೆಗೆ ಅವ್ರು ಬರಲ್ಲ ಅನ್ನೋದು ಒಂದು ಲೆಕ್ಕಾಚಾರ. ಹಾಗೆ ಪಾಕಿಸ್ತಾನದಲ್ಲಿ ಪ್ರಾದೇಶಿಕ ಉದ್ವಿಗ್ನತೆಯನ್ನು ಹೆಚ್ಚಿಸಬಹುದು. ಹಾಗೆ ಅಲ್ವಾ ಅದು? ಈಗ ನಾವು ಶ್ರೇಷ್ಠ, ನೀವು ಶ್ರೇಷ್ಠ, ನಮ್ಮದು ದೊಡ್ಡ ಸಂಪನ್ಮೂಲ ಪ್ರದೇಶ ಅಂತೆಲ್ಲ ತಿಕ್ಕಾಟೆಗಳು ಜಾಸ್ತಿ ಆಗುತ್ತೆ. ಮತ್ತು ಒಬ್ಬರ ಮೇಲೆ ಒಬ್ಬರು ಹಿಡಿತವನ್ನು ಸಾಧಿಸುವಂತಹ ಸಾಧ್ಯತೆ ಜಾಸ್ತಿ ಇದೆ. ಈ ಕಾರಣಕ್ಕೋಸ್ಕರ ಕೂಡ ಇದನ್ನು ಭಾಳ ಸೂಕ್ಷ್ಮವಾಗಿ ಜಗತ್ತು ಮಾನಿಟರ್ ಮಾಡ್ತಾ ಇದೆ. ಪಾಕಿಸ್ತಾನ ಕಳೆದ 70-75 ವರ್ಷದಿಂದ ಯಾವಾಗ ಸಮೃದ್ಧತೆಯನ್ನು ಕಾಣ್ತು? ಪ್ರಶ್ನೆಗೆ ಉತ್ತರ ಇಲ್ಲ. ಸಿಪೆಕ್ ಯೋಜನೆಯ ಮೇಲಿನ ಪರಿಣಾಮದಿಂದ ಚೀನಾದ ಆರ್ಥಿಕತೆಗೆ ಧಕ್ಕೆ. ಇವರಂತೂ ಸಾವಿರಾರು ಕೋಟಿಯ ಇನ್ವೆಸ್ಟ್ಮೆಂಟನ್ನು ಆ ಕಾರಿಡಾರ್ ಮೇಲೆ ಮಾಡಿದ್ದಾರೆ. POKಯಿಂದ ಹಾದು ಹೋಗುತ್ತೆ ಕಾರಿಡಾರು. ಸೊ ಅದ್ರ ಮೇಲೆ ವಿಪರೀತವಾಗಿ ಲಾಸ್ ಆಗುತ್ತೆ. ಚೀನಾ ಯಾವಾಗಲೂ ಲಾಭವನ್ನು ಬಯಸೋ ದೇಶ. ತನಗೆ ಲಾಭ ಸಿಕ್ತಿಲ್ಲ ಅಂದರೆ ಇನ್ನೊಂದು ದೇಶದ ಮೇಲೆ ಯಾವ ರೀತಿ ಯುದ್ಧವನ್ನು ಮಾಡುತ್ತೆ ಅನ್ನೋದಕ್ಕೆ ನಾವು ನೋಡ್ತಾ ಇದ್ದೀವಿ. ಬೇರೆ ಬೇರೆ ದೇಶಗಳ ಕತೆ ಹೆಂಗಿದೆ, ಯುದ್ಧ ಮಾಡಿಸುತ್ತೆ ಅನ್ನೋದಕ್ಕೂ ಉದಾಹರಣೆ ನಾವು ನೋಡಿದ್ದೀವಿ. ಪಾಕಿಸ್ತಾನ ಚೀನಾ ಸಂಬಂಧಗಳು ಒತ್ತಡಕ್ಕೆ ಒಳಗಾಗಬಹುದು. ಇಲ್ಲಿ ತನಕ ಚೀನಾದ ಪೊಸಿಷನ್ ನಮ್ಮ ದೋಸ್ತು ಅಂತ ಪಾಕಿಸ್ತಾನ ಇತ್ತು. ಚೀನಾ ಕೂಡ ಅಷ್ಟೇ, ನನಗೂ ಒಬ್ಬ ದೋಸ್ತಿದ್ದಾನೆ ಅಂತ ಪಾಕಿಸ್ತಾನವನ್ನು ನೋಡ್ತಾ ಇತ್ತು. ಬಟ್ ಅದು ಇನ್ಮೇಲೆ ಇರಲ್ಲ ಅನ್ನೋದು ಮಾಹಿತಿ. ಪಾಕ್ ಒಳಗಿನ ಮಾನವ ಹಕ್ಕು ಉಲ್ಲಂಘನೆ ಜಾಗತಿಕ ಗಮನವನ್ನು ಸೆಳೀಬಹುದು. ನಾನು ಹೇಳ್ತಾ ಇದ್ದನಲ್ಲ, ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ತುಂಬ ಕೆಟ್ಟದಾಗಿ ಬಲೂಚಿಸ್ತಾನಿಗಳನ್ನು ನಡೆಸ್ಕೊಂಡಿದ್ದಾರೆ ಪಾಕಿಸ್ತಾನ. ಇಲ್ಲಿ ತನಕ ಬರ್ಬರವಾಗಿ ಹತ್ಯೆ ಮಾಡೋದು, ಭಯ ಬೀಳಿಸೋದು. ಬಟ್ ಇದು ಯಾವುದಕ್ಕೂ ಹೆದರಿಲ್ಲ ಬಲೂಚಿಸ್ತಾನಿಗಳು. ಪ್ರತ್ಯೇಕವಾದಿ ಚಳುವಳಿಗಳಿಂದ ದಕ್ಷಿಣ ಏಷ್ಯಾದ ಸ್ಥಿರತೆಗೆ ಕುಂದು ತರಬಹುದು ಅನ್ನುವಂತಹ ವಿಶ್ಲೇಷಣೆ ಕೂಡ ಕಂಡು ಬರ್ತಾ ಇದೆ. ಬಟ್ ಇದೆಲ್ಲ ವೆಸ್ಟ್ ಪ್ರಾಪಗೆಂಡಾ ಅಷ್ಟೇ. ಪ್ರತ್ಯೇಕವಾಗುತ್ತೆ ಅಂತ ಎಷ್ಟು ದೇಶಗಳು ಹಾಗಾದರೆ ಪ್ರತ್ಯೇಕತೆಯನ್ನು ಬಯಸಿ ಸಪ್ರೇಟಾಗಿ ಹೋಗಿಲ್ಲ. ಪಾಕಿಸ್ತಾನದ ಜಾಗತಿಕ ವಿಶ್ವಾಸಾರ್ಹತೆಗೆ ಧಕ್ಕೆ ಉಂಟಾಗಬಹುದು. ಈಗ ಯಾರು ಇವ್ರನ್ನ ನಂಬ್ತಾ ಇದ್ದಾರೆ? ಚೀನಾ ಮಾತ್ರ ಪಾಕಿಸ್ತಾನ ತನ್ನ ಪುಟಗೋಸಿ ದೋಸ್ತ್ ಅಂತ ಅಂದ್ಕೊಂಡಿದೆ, ಬಿಟ್ಟರೆ ಇನ್ಯಾರು ಇವರನ್ನು ದೋಸ್ತಿ ಅಂತ ನೋಡಿಲ್ಲ. ಇನ್ನು ಎಲ್ರಿಗೂ ಇವ್ರದ್ದು ಭಯ. ಸೌದಿ ಅಂತೂ ಉಗುದುಗುದು ಓಡಿಸ್ತಾ ಇದೆ, ನಿಮ್ಮ ನಾಗರಿಕರನ್ನು ನಮ್ಮ ಕಡೆ ಕಳಿಸ್ಕೊಡ್ಬೇಡಿ, ನಿಮಗೆ ಭಿಕ್ಷೆ ಕೊಟ್ಟು ಸಾಕಾಗಿದೆ ಅಂತ.